ಧ್ವನಿಯಾಗಿದ್ದಂಥ ನಮ್ಮ ಪ್ರಭಾಕರ್ ಅವರಿಗೆ ತಿಳಿಸ್ಕೊಟ್ಟಂಥ ಪ್ರಭಾಕರ್ ಅವರಿಗೆ ದಯವಿಟ್ಟು ಎಲ್ಲರಿಗೂ ಜೋರಾದ ಚಪ್ಪಾಳೆ ಬಂದಿದೆ ಅವರನ್ನ ಮೊದಲನೇ ಸಲ್ಲಿಸಬೇಕು. ಈಗ ನಮ್ಮ ಮಾನ್ಯ ಶಾಸಕರಂತ ಮತ್ತು ಜಿ ಮಂಜುನಾಥ್ ಅವರು ತಮ್ಮನ್ನು ಉದ್ದೇಶಿಸಿ ಜಯಂತ್ಯೋತ್ಸವ ಉದ್ದೇಶಿಸಿ ಮಾಡ್ತಾರೆ. ಒಂದು ಒಳ್ಳೆಯ ದಿವಸ ಅಂದರೆ ಇವತ್ತು ನಮ್ಮ ಕರ್ನಾಟಕ ರಾಜ್ಯಾದ್ಯಂತೆಲ್ಲ ಭಾರತ ದೇಶದಲ್ಲಾದ್ಯಂತ ಇವತ್ತು ಮೊದಲನೇದಾಗಿ ಕನಕದಾಸರ ಎಲ್ಲ ನಮ್ಮ ದೇಶದ ಜನರ ಮೇಲೆ ಅವರ ಆಶೀರ್ವಾದ ಇರಲಿ. ಅದೇ ರೀತಿ ಹಾಗೆ ನಮ್ಮ ಹೇಳ್ತಾ ಇದ್ದೇವೆ ಅದನ್ನು ಸಹ ಸ್ವೀಕರಿಸುವ ವ್ಯಕ್ತಿಗಳು ಅಂತ ಒಂದು ಮಾಹಿತಿಯನ್ನು ನಿರ್ಮಿಸಿದ ಕಾರ್ಮಿಕರಿಗೆ ನಮ್ಮ ಪ್ರಭಾಕರ್ ಸರ್ ಅವರು ತದನಂತರ ಟ್ಯಾಬ್ಲೋವನ್ನು ಉದ್ಘಾಟನೆ ಕುರುಬ ಸಮುದಾಯ ಏನು ಅನ್ನೋದು ಇಡೀ ದೇಶಕ್ಕೆ ಗೊತ್ತಾಗಿದೆ. ಅಂಥ ಪರಂಪರೆಯ ಭಾಗವಾಗಿ ಇವತ್ತು ನಾವು ನೀವೆಲ್ಲರೂ ಕೂಡ ಸೇರಿದ್ದೇವೆ. ಕನಕದಾಸರು ಏನು ಹೇಳ್ತಾರೆ, ಅವರ ತತ್ವ ಆದರ್ಶಗಳನ್ನು ನಾವು ಮೈಗೂಡಿಸಿಕೊಂಡು ಜಾತ್ಯತೀತ ತತ್ವದಲ್ಲಿ ಅಂತಂದರೆ ನಮ್ಮ ಪರಂಪರೆ ಏನು ಅಂತಂದರೆ ಜಾತ್ಯತೀತತೆ ಮತ್ತು ಧರ್ಮ ಸಹಿಷ್ಣುತೆ. ಒಂದು ಧರ್ಮವನ್ನು ಇನ್ನೊಂದು ಧರ್ಮವನ್ನು ಗೌರವಿಸುವಂಥ ಕೆಲಸವನ್ನು ನಾವು ನೀವೆಲ್ಲರೂ ಮಾಡಬೇಕಾಗಿದೆ ಅಂತ ಹೇಳ್ತಾ ಇನ್ನೊಂದು ಕಾರ್ಯಕ್ರಮ ಇರೋದ್ರಿಂದ ನನ್ನ ಕೆಲವು ಮಾತುಗಳನ್ನು ಇಲ್ಲಿಗೆ ಮುಗಿಸಿ ನಿಮ್ಮೆಲ್ಲರಿಗೂ ನಮಸ್ಕಾರ ತಿಳಿಸಿ ನನ್ನ ಮಾತುಗಳನ್ನು ಮುಗಿಸ್ತೀನಿ. ನೇರವಾಗಿ ಮಾತಾಡ್ತಕ್ಕಂಥವನು. ಯಾಕಂದ್ರೆ ಎಲ್ಲರೂ ಅಂತಲ್ಲ. ನಾನು ಹಿಂದಿನ ಚುನಾವಣೆಯಲ್ಲಿ ನೋಡಿದಾಗ ಇವತ್ತು ನಮಗೆ ಅಹಿಂದ ವರ್ಗಕ್ಕೆ ಕುರುಬ, ಪಳ್ಳಿಗರು, ಗೊಲ್ಲರು, ಒಕ್ಕಲಿಗರು, ಹರಿಜನರು, ಗಿರಿಜನರು, ಮುಸಲ್ಮಾನರು ಇವರಿಗೆಲ್ಲ ಕೂಡ ಈ ಭಾರತ ದೇಶದಲ್ಲಿ ಯಾರಾದ್ರೂ ನಾಯಕ ಅಂತಿದೆ ಅದು ಒಂದು ಸಿದ್ದರಾಮಣ್ಣ. ಇವತ್ತು ಭಾರತ ದೇಶ